ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಗೊತ್ತಾಗೋಯ್ತು ಆಯ್ತೇನೆ ನಿಂದು ಬಂದೆ ಇರ್ರಿ. ನನ್ಗಿರೋದ್ ಎರಡೇ ಕೈ. ನಿಮ್ಮನ್ನ ಮಕ್ಳನ್ನ ರೆಡಿ ಮಾಡಿ ಕಳ್ಸೋ ಅಷ್ಟರಲ್ಲಿ ನನ್ನ ಹೆಣ ಬಿದ್ದೋಗುತ್ತೆ. ಇಲ್ಲಿ ಬೆಳಿಗ್ಗೆ ನಿನ್ ಕಿರಿಕಿರಿ, ಆಫೀಸ್ಗೆ ಹೋಯ್ತು ಅಂತಂದ್ರೆ ಅಲ್ಲಿ ಆ ಬಾಸ್ ಕಿರಿಕಿರಿ, ನೆಮ್ಮದಿ ಆಗಿ ಇಲ್ಲಿ ಬಂದು ನಿದ್ದೆ ಮಾಡೋಣಪ್ಪ ಅಂದ್ರೆ ಈ ನನ್ನ ಮಗ ಪಿಟಿಲಿ ಕಿರಿಕಿರಿ. ಏನ್ರಿ ಎಷ್ಟೊತ್ತು ಎಷ್ಟ್ ಕೆಲ್ಸ ಎಷ್ಟ್ ಕೆಲ್ಸ ಅಂತ ನಾನು ಒಬ್ಳೆ ಮಾಡೋದು? ಮಕ್ಳು ಬೆಳಗ್ಗೆ ಶುರು ಆಯ್ತಾ ನಿಂದು ಸುಪ್ರಭಾತ? ಏನ್ರಿ ಎಲ್ಲಾ ಕೆಲ್ಸ ನಾನೇ ಮಾಡ್ಕೊಂಡು ಸಾಯ್ತಾ ಇದೀನಿ. ಏನೇನೋ ಹೇಳ್ತಾ ಇರ್ತೀರ. ಒಂದೇ ಇದೆ ಆಫೀಸ್ ಗೊತ್ತಾಯ್ತು. ಮೊದ್ಲು ಕೆಲ್ಸ ನೋಡ್ರಿ. ಕೋಪ ಮಾಡ್ಕೋಬೇಡ ಚಿನ್ನ, ಮಾತು ಕೇಳು. ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಕಣೆ. ಇಲ್ಲೇ ಇಷ್ಟು ಉಗ್ತಾ ಅಂದ್ರೆ ಇನ್ ಆಫೀಸಲ್ಲಿ ಎಷ್ಟು? ನಿಮ್ಮನೆಯಲ್ಲಿ? ನಮ್ಮನೆ ಕಾವಲಿದೆ ತುತ್ತುರಾಮಣಿ. ನಡಿ. ಅಯ್ಯ, ನಿಮ್ಮ ಔಷಧದಲ್ಲಿ ಇದನ್ನೇ ಮರ್ತು ಹೋಗ್ತಿದಿರಲ್ಲ, ತಗೊಳ್ಳಿ. ಸರಿ ಸರಿ. ಕೇಳ್ತಾ ಕೂತ್ಬಿಟ್ರೆ ಒಲೆ ಮೇಲಿರೋ ಹಾಲೆಲ್ಲ ಹಿಂಗೋಗ್ಬಿಡುತ್ತೆ ಅಷ್ಟೇ. ನಾನೇ ಕಪ್ಪಾಗಿ ಒಟ 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 ಅಂತ ಗೊತ್ತಿರೋದು. ನಾನು ಶಾಂತ ಮೂಲೇಕ ಸೌಖ್ಯ ಮೂಲಾದ. ನಾನ್ ಏನ್ ಕರ್ಮ ಮಾಡಿದ್ದೀನಪ್ಪ ನಿಮ್ಮನ್ನ ಕಟ್ಕೊಳಕ್ಕೆ? ಬಿಟ್ಟು ಕ್ಯಾರೆಟ್ ತಗೊಂಡು ಹೊರಡ್ರಿ ಆಫೀಸಿಗೆ. ನೀವೇ ಸಂಗೀತ ಕೇಳಿದ್ರೆ ಪಿಟೀಲು ಬಂದೆ. ನಾ ಬಂದೆ ನೀ ತಂದೆ, ಇದು ನಮ್ಮ ಅನುಬಂಧ, ಬೇರೇನು ನಾನರಿಯೇನೋ. ಛತ್ರಿ ತಗೊಳ್ಳಿ. ನಿಮ್ಮ ಸಂಗೀತದ ಹುಚ್ಚಿನಲ್ಲಿ ಇದನ್ನ ಮರ್ತಿಗಿರ್ತ್ ಬಂದಿರಾ? ಜೋಪಾನ ತಗೊಂಡ್ ಬನ್ನಿ. ಹುಷಾರ್. ಬನ್ನಿ ಬನ್ನಿ ಬನ್ನಿ. ಪಿಟೀಲು, ನಿನ್ ಹೆಂಡತಿ ಜಾತಕನ ಎಲ್ಲಾರು ತೋರ್ಸಿದ್ಯಾ? ಏನ್ ಕೇಳಿದ್ರು ನಗ್ತಾನೆ ಎಡವಟ್ ನನ್ ಮಗ. ಬರ್ಬೇಕು ವಠಾರದ ಅಷ್ಟ ದಿಕ್ಪಾಲಕರು. ನಾನೇ ಬಂದು ಕರ್ಕೊಂಡು ಹೋಗೋಣ ಅಂತಿದ್ದೆ, ಆದ್ರೆ ಇಂಥ ಕಾರ್ಯ ಅಂದ್ರೆ ಗೊತ್ತಲ್ಲ, ಅದು ಇದು ಅಂತ. ಮನೆ ನೋಡಿ ಸರೋಜಮ್ಮ, ಮನೆ ತೋರಿಸಿ. ತೋರ್ಸೋಣ. ಮನೆ ನೋಡಕ್ಕೆ ಬಂದಿದ್ದೀವಿ. ಬನ್ನಿ, ಬಹಳ ಸಂತೋಷ. ಅಲ್ಲಯ್ಯ ಗೋವಿಂದ, ನಾವ್ ಆಫೀಸ್ಗೆ ಹೋಗಿರೋ ಟೈಮ್ ನೋಡ್ಕೊಂಡ್ಬಿಟ್ಟು ನಮ್ ಹೆಂಡ್ರಿಗೆಲ್ಲ ಮಂಗ್ ಬುದ್ಧಿ ಹಚ್ಬಿಟ್ಟು ಸೈಟ್ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತಾವ್ ದುಡ್ಡು ಉಸಲ್ ಮಾಡ್ಬಿಟ್ಟು ಎಂತ ಒಳ್ಳೆ ಮನೆ ಕಟ್ಸಿದ್ಯಲ್ಲ. ಇಂಥ ಹೊತ್ನಲ್ಲಿ ಯಾಕೆ ಮಾಡಿಲ್ಲ? ಬನ್ನಿ ಬನ್ನಿ ನೋಡೋಣ. ಬನ್ನಿ ಮನೆ ನೋಡಿ. ಡ್ರೆಸ್ಸಿಂಗ್ ಟೇಬಲ್ ನೋಡ್ರಿ, ದೇವ್ರ ಮನೆ ಬೇರೆ ಇದೆ ನೋಡ್ರಿ. ಫ್ಯಾನು ಕಟ್ಟಿಸ್ತೇನ್ ಮಾಡ್ತಾನೆ? ಯಾರ್ಯಾರ್ದ ಪುಕ್ಸಟೆ ದುಡ್ಡು ಸಿಕ್ಕರೆ. ದೇವ್ರ ಮನೆ ನೋಡ್ರಿ, ದೇವ್ರ ಮನೆ. ಏನ್ರಿ ಏನ್ ಭರ್ಜರಿಯಾಗಿ ಕಟ್ಸಿದಾನ ನೋಡ್ರಿ. ನಿಜವಾಗ ಅವನಿಗೆ ಒಳ್ಳೇದ್ ಮಾಡಲ್ಲ ದೇವ್ರು. ನೋಡ್ರಿ ಒಳಗ್ ನೋಡೋಣ ನಡೀರಿ. ಹೌದು ಎಲ್ಲ ಅಲಂಕಾರ ಮಾಡ್ಬಿಟ್ಟಿದಾರಲ್ಲ. ಒಳ್ಳೆ ಕಟ್ಟೋರು ಬಾರ್ ಕಟ್ಟಿಸೋರಲ್ಲಪ್ಪ. ಯಾರ್ದು ದುಡ್ಡು ಎಲ್ಲ ಮುಂದ್ ಜಾತ್ರೆ ಉದೋನ್ನಕ್ಕೆ ಏನ್ ಕಳ್ಕೋಬೇಕು ಹೇಳು. ನೋಡಿ ಫ್ರೇಮ್ ಹೆಂಗಿದೆ. ಟೀ ಕುಡ್ಡ ಅಲ್ಲ ಕಣೋ, ರೋಡ್ ಸುಡ್ಡು. ನೋಡಿ ಇಲ್ಲಿ ನಡಿಯಪ್ಪ, ಇನ್ನು ಏನೇನ್ ಕಟ್ಸೋ ನೋಡೋಣ. ಪಾಪ ಮನೆ ನೋಡಿದ್ರಲ್ಲ, ಹೇಗಿದೆ? ಅಯ್ಯೋ, ನಾವ್ ಅನ್ಕೊಂಡ ಹಾಗೆ ಅದ್ಭುತವಾಗಿದೆ. ಎಲ್ಲ ನಿಮ್ ಸಲಹೆ ತಾನೆ. ಪಾಪ ಆಗಾಗ ಬಂದು ಇದು ಹೀಗೆ ಆಗ್ಬೇಕು, ಅದು ಹಾಗೆ ಇರ್ಲಿ ಅಂತೆಲ್ಲ ಹೇಳ್ತಿದ್ರು. ಎಲ್ಲ ದೇವರ ದಯ, ನಿರ್ವಿಘ್ನವಾಗಿ ನಿರಾಯಾಸವಾಗಿ ಮನೆ ಮುಗಿದೋಯ್ತು. ತಾವು ಮನೆ ಖಾಲಿ ಮಾಡಿಕೊಟ್ಬಿಟ್ರೆ ಈ ಹೋಮ ಗೀಮ ಮಾಡ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡ್ಬಿಟ್ರೆ. ಜೋಕ್ ಮಾಡೋಕೆ ನಮ್ ರಾಮರಾಯರಿಗೆ ಹೊತ್ತು ಇಲ್ಲ. ನನ್ನೇನ್ ಜೋಕರ್ ಅನ್ಕೊಂಡಿದ್ದೀಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಮನೆ ನಂದು. ಅದೇಗ್ ಸಾಧ್ಯ ರಾಮರಾಯರೇ? ಎಷ್ಟು ಕಷ್ಟಪಟ್ಟು ಮನೆ ಕಟ್ಸಿದ್ದೀನಿ, ಲಕ್ಷಾಂತರ ರೂಪಾಯಿ ಸುರಿದಿದ್ದೀನಿ. ಸುರ್ದಿರೋದು ನಿಮ್ ದುಡ್ಡು ಅಲ್ವಲ್ಲ, ನಮ್ಮೆಲ್ರ ದುಡ್ಡು ತಾನೆ. ಹೇಗೋ ನಮ್ಮನೆಗ್ ತಾನೇ ಸುರಿದಿದ್ದಾನೆ. ಏನು ಇದು ನಿಮ್ಮನೇನಾ? ಏನ್ರಿ ಸರೋಜಮ್ಮ, ನೀವು ಗೋವಿಂದಣ್ಣ ಸೇರ್ಕೊಂಡು ನಮ್ ತಲೆ ಮೇಲೆ ಕಲ್ಚಪುಡಿ ಎಳ್ಬಿಟ್ರಲ್ರಿ. ನಿಮ್ಮ ಸ್ವಾರ್ಥಕ್ಕೆ ನಮ್ಮ ನಕ್ಕ ತಂಗಿರು ಅಂತ ಹೇಳಿ ಈ ತರ ನೀನ್ ಮೋಸ ಮಾಡೋದು? ರಾಮರಾಯ ಚೆನ್ನಾಗಿದೆ ಕಣ. ಅವತ್ತು ಗುಂಡಾಕ್ಬೇಕಾದ್ರೆ ಇದಕ್ಕೇನಾದ್ರು 1 ರೂಪಾಯಿ ಹುಡ್ಕಣ ಅಂತ ಹೇಳ್ಬಿಟ್ಟು
ಹುಡುಕ್ಬಿಟ್ಟಲ್ಲಪ್ಪ, ಒಳ್ಳೆ ಉಪಾಯನಾ? ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡ ಚಿಟಿಕೆ ಹೊಡಿಯೋದ್ರಲ್ಲ ಅಲೇಕ್ ಮಾಡಿ ಓಡಿಸ್ಬಿಟ್ರಲ್ರಿ ನೀವಿಬ್ರು ಸೇರ್ಕೊಂಡು. ಸ್ವಲ್ಪ ಸಮಾಧಾನವಾಗಿರ್ತೀರಾ? ನಿಮ್ಗೆಲ್ಲ ಹೇಳ್ತೀನಿ ನಾನು. ಗೋವಿಂದು, ನಾನ್ ನಿನ್ನ ಹತ್ರ ಜಗಳ ಆಡೋದಕ್ಕೆ ಬಂದಿಲ್ಲ. ಈ ಸೈಟ್ ನಂದೇ ಅನ್ನೋದಕ್ಕೆ BDA ಆಫೀಸರ್ನ ಲಾಯರ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರನ್ನೇ ಕೇಳು. ಅಲ್ಲ. ಬನ್ನಿ ಸರ್. ನೋಡಿ ಮಿಸ್ಟರ್ ಗೋವಿಂದಯ್ಯ, ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ. ಇದು ನಿಮಗೆ ಅಲರ್ಟ್ ಆಗಿರೋದು, ದಟ್ ಈಸ್ 36A. ಇದು 36 ರಾಮರಾಯರದು. ಅಂದ್ರೆ ಈ ಮಧ್ಯೆ ಬಿಟ್ಟೋಗಿರೋದ್ರಿಂದ ಕನ್ಫ್ಯೂಸ್ ಆಗಿ ಹೀಗಾಗಿದೆ. ಅಂದ್ರೆ ನಾನು ನಾನು ಇವ್ರ ಸೈಟ್ ಅಲ್ಲಿ ಮನೆ ಕಟ್ಸಿದ್ದೀನ. ಹೌದಪ್ಪ. ಅದು ಹೇಗೆ ಸಾಧ್ಯ? ಅಲ್ರಿ ಮಿಸ್ಟರ್ ಗೋವಿಂದಯ್ಯ, ನಿಮಗೆ ಸೈಟ್ ಅಲರ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ಯಾತಕ್ಕೆ ಆಫೀಸಿಗೆ ಬಂದು ಖಾತಾ ಸರ್ಟಿಫಿಕೇಟ್, ಪೊಸಿಷನ್ ಸರ್ಟಿಫಿಕೇಟ್ ತಗೊಳಕ್ ಪ್ರಯತ್ನ ಪಡಲಿಲ್ಲ? ಹಾಗೆ ಮಾಡಿದ್ರೆ ನಿಮ್ ಸೈಟ್ 36 ಅಂತ ಗೊತ್ತಾಗ್ತಾ ಇತ್ತಲ್ವಾ? ಈಗ ಸುಮ್ಮನೆ ಹಾರಾಡಿದ್ರೆ ಏನ್ರಿ ಪ್ರಯೋಜನ? ಏನ್ ಸರ್ ನೀವು ಹೇಳ್ತಿರೋದು? ಎಷ್ಟು ಕಷ್ಟಪಟ್ಟು ನಾನು ಈ ಮನೆ ಕಟ್ಸಿದ್ದೀನಿ. ನಿಮ್ಮ ಹತ್ರ ತಗೊಂಡ 50 ಸಾವಿರ ಅಲ್ದೆ ನಾನು ಊರಲ್ಲಿದ್ದ ಜಮೀನೆಲ್ಲ ಮಾರಿ ದುಡ್ಡೆಲ್ಲ ಇದಕ್ಕೆ ಸುತ್ತಿದ್ದೇನಪ್ಪ. ಇಲ್ಲಾಂದ್ರೆ ಈ ತರದ ಇಂಥ ಮನೆ 2.5 ಲಕ್ಷದಲ್ಲಿ ಕಟ್ಟೋಕ್ಕಾಗತ್ತಾ? ನಾನು ಸುಮ್ನಿರಲ್ಲ, ಹೀಗೆ ಬಿಡೋಲ್ಲ. ನಾನು ಕೋರ್ಟಿಗೆ ಹೋಗ್ತೀನಿ, ಹೈಕೋರ್ಟಿಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀನಿ. ಯಾವ ಕೋರ್ಟ್ಗೆ ಹೋದ್ರು ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಈ ಜಾಗದಲ್ಲಿ ಸೈಟ್ ಅಲಾಟ್ ಆಗಿರುತ್ತೋ ಅವ್ರಿಗೆ ಮನೆ ಕಟ್ಟೋ ಅಧಿಕಾರ ಇದ್ದೇ ಇರುತ್ತೆ. ಒಂದು ವೇಳೆ ಬೇರೆಯವ್ರು ಕಟ್ಟಿದ್ರು ಕೂಡ ಅವ್ರಿಗೆ ಬಿಟ್ಕೊಡ್ಲೇಬೇಕಾಗತ್ತೆ. ಅದೇ ಕಾನೂನು. ನೀನು ಗುದ್ಲಿ ಪೂಜೆ ಮಾಡ್ತಿಲ್ಲ. ಅವತ್ತು ನಾನು ಬಂದು ನೋಡಿದೆ, ಸೀದಾ BDA ಆಫೀಸರ್ ಹತ್ರ ಹೋದೆ. ಈ ಸೈಟ್ ನಂದೇನ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಲಾಯರ್ನು ಕನ್ಸಲ್ಟ್ ಮಾಡಿದೆ. ಈ ವಿಷಯನ ನಿನಗೆ ಆವತ್ತೇ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ನೀನಾಗಿ ನೀನು ನನ್ನ ಸೈಟಲ್ಲಿ ಒಂದು ಮನೆ ಕಟ್ತಿರ್ಬೇಕಾದ್ರೆ ನಾನು ಯಾಕದ ಕಲ್ಲು ಹಾಕ್ಲಿ ಅಂತ ಸುಮ್ಮನಾದೆ. ಆಗಾಗ ಬಂದು ನನಗೆ ಎಲ್ಲೆಲ್ಲಿ ಏನೇನು ಬೇಕು ಅನ್ನೋದನ್ನ ಹೇಳಿ ಮಾಡಿ ಕಟ್ಟಿಸ್ಕೊಂಡೆ. ರೀ, ಇದು ನಿಜವಾಗ್ಲೂ ನಮ್ಮನೇನಾ? ಅಯ್ಯೋ, ನೀವ್ ಇಷ್ಟೊಂದು ಬುದ್ಧಿವಂತರು ಅಂತ ಗೊತ್ತಾಗದೆ ನಿಮಗ್ ಮನೆ ಕಟ್ಟೋದ್ರಲ್ಲಿ ಆಸಕ್ತಿನೇ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಬೈದ್ಬಿಟ್ನಲ್ರಿ. ನನ್ನ ಕ್ಷಮಿಸ್ರಿ. ರಾಮರಾಯರೇ, ನಿಮ್ ಸೈಟು ನಮ್ ಸೈಟು ಎರಡೂ ಅಕ್ಕಪಕ್ಕದಲ್ಲೇ ಇದೆ. ನಿಮ್ ಸೈಟ್ ನಾನು ಮನೆ ಕಟ್ಬಿಟ್ಟೆ. ಈಗ ನನ್ನ ಸೈಟ್ ಅಲ್ಲಿ ಪಕ್ಕದಲ್ಲಿ ನೀವು ನಿಮ್ ಮನೆ ಕಟ್ಟಿದ್ರೆ ಸೈಟ್ ನಂಬರ್ 36 ಅಂದ್ರೆ 6, 3, 9 ನಮ್ ಯಜಮಾನ್ರ ಲಕ್ಕಿ ನಂಬರ್ ರೀ. ಅದ್ ಹೇಗ್ ಬಿಟ್ಕೊಡಕ್ಕಾಗತ್ತಾ? ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿ ನಾಟಕ ಆಡ್ತೀರಾ. ನಿಮ್ಮಿಬ್ಬರು ಸ್ವಾರ್ಥಕ್ಕೋಸ್ಕರ ನಮ್ಮಿಬ್ಬರು ಕುತ್ಕೆ ಕೂದ್ಬಿಟ್ಟಲ್ರಿ. ರೇ, ನಾವು ಮೆತ್ತಗಿದೀವಿ ಅಂತ ಮೆತ್ತ ಇಲ್ದಿರೋ ಜಾಗದಲ್ಲಿ ನಮ್ಮನ್ನ ಮಲಗಿಸ್ಬಿಟ್ರಲ್ರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೇನ್ರಿ? ಅಯ್ಯೋ, ನೋಡಿ, ನೀವು ಕಿತ್ತಾಡ್ಬೇಡಿ, ನೀವು ಬೇಜಾರಾಗ್ಬೇಡಿ. ನೋಡಿ, ಪಾಪ ಗೋವಿಂದು ನಿಮ್ ಹತ್ರ ಎಲ್ಲ ತಗೊಂಡಿದ್ದ ದುಡ್ಡಿನಲ್ಲಿ ತನಗೆ ಅಂತ 3 ಕಾಸು ಖರ್ಚು ಮಾಡಿಲ್ಲ, ಎಲ್ಲ ಮನೆಗೆ ಸುರಿದಿದ್ದಾನೆ. ಹೌದೌದು ಹೌದೌದು. ನನಗೆ ಲೋನು ಇನ್ನೇನ್ ಸ್ಯಾಂಕ್ಷನ್ ಆಗುತ್ತೆ, ನಿಮ್ ದುಡ್ಡೆಲ್ಲ ಕೊಟ್ಬಿಡ್ತೀನಿ. ನೀನು ಯೋಚನೆ ಮಾಡ್ಬೇಡ, ಜಮೀನ್ ಮಾರಿದ ದುಡ್ಡು ಅದನ್ನು ಕೊಟ್ಬಿಡ್ತೀನಿ. ಈಗ ಸದ್ಯಕ್ಕೆ ಜಾಗ ಖಾಲಿ ಮಾಡ್ತೀಯಾ? ಅಲ್ಲ ರಾಮರಾಯರೇ, ನಾನು ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ದಲ್ಲ ಇದ್ರೆ ನಿನ್ನ ಎತ್ಕೊಂಡಾಗ ಆಚೆ ಎಸ್ಬಿಡ್ತೀನಿ. ಹುಷಾರ್. ಮಾತಾಡ್ತಿಲ್ಲ ದೊಡ್ಡ ಮೊದ್ಲು ಬಿಸಾಕಾಚಿಗೆ. ಬೇಡ ಬೇಡ, ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಪ್ಪ. ಬಿಡಿ, ಹೋಗ್ತೀನಿ ಅಂದ್ಮೇಲೆ ಹೋಗ್ತೀನಿ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತಲೇ ಬಂದಿದ್ದೀನಿ ಅಳಿ ಅಂದ್ರೆ. ಮಾವ, ಹೌದು, ಅಳಿಯಂದ್ರೆ ಅನ್ಕೊಂಡು ನೀವೇ ನನ್ನ ಹತ್ರ ಬರ್ತೀರಿ ಅಂತ ಹೇಳಿದ್ರಲ್ಲ, ಆ ಸಮಯ ಬಂತು. ವಿಷಯ ಎಲ್ಲ ಗೊತ್ತಾಯ್ತು. ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವೊಂದು ಸ್ವಂತ ಮನೆ ಕಟ್ಟಬೇಕು ಅಂತ ಹಾಕಿದ ಕಂಡೀಷನ್ ನಿಮಗೆ ಜವಾಬ್ದಾರಿ ಬರ್ಲಿ ಅಂತ. ನಿಮಗ್ ಜವಾಬ್ದಾರಿ ಬರೋಕ್ ಮುಂಚೆ ನನಗ್ ಬುದ್ಧಿ ಬಂತು. ನನಗಿರೋದು ಒಬ್ಳೇ ಮಗಳು. ನನ್ನ ಕಾಲ ಮುಗಿದ ಮೇಲೆ ನನ್ನ ಮಗಳ ಗಂಡ ಆಗೋ ನಿಮಗ್ ತಾನೇ ನನ್ನ ಮನೆ ಸಿಕ್ಕೋದು. ಅಂದ್ರೆ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗಂತಿದ್ದೀರಲ್ಲ ಅಳಿ ಅಂದ್ರೆ. ನೋಡಿ, ನನ್ನ ಮಗಳನ್ನ ನಿಮಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಒಪ್ಕೊಂಡು ಕನ್ಯಾಸೆರೆ ಬಿಡಿಸ್ಬೇಕು ಅಳಿ ಅಂದ್ರೆ. ರಾಮರಾಯ, ನಿನ್ಗೂ ಒಳ್ಳೆ ಚಿನ್ನದಂತ ಮನೆ ಆಯ್ತು. ಗೋವಿಂದನ್ಗೂ ಒಂದ್ ಒಳ್ಳೆ ಮನೆ ಆಯ್ತು. ಮಧ್ಯದಲ್ಲಿ ನಮ್ಮಿಬ್ಬರು ಪಾಡು ನಾಯ ಪಾಡಾಗೋಯ್ತು. ನಾವು ಯಥಾ ಪ್ರಕಾರ ಹಳೆ ವಠಾರದಲ್ಲಿ ಶಂಭೋ ಶಂಕರ ಅಂತ ಭಜನೆ ಮಾಡ್ಕೊಂಡಿದ್ಬಿಡೋಣ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನೋ ದುರಾಸೆಯಿಂದ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಒಂದು ಪರಿಹಾರ ಹೇಳ. ಅಂದ್ರೆ ನೀವೆಲ್ಲ ಇಷ್ಟು ಕಾಲ 30/40 ವಠಾರದಲ್ಲಿರೋ 10 ಮನೆಗಳಲ್ಲಿದ್ರಿ. ಈಗ ಪಕ್ಕದಲ್ಲೇ ನಂದೇ 50/80 ಸೈಟ್ ಇದೆ. ಅದನ್ನು ನಾನು ಸಂಪೂರ್ಣವಾಗಿ ಸಂತೋಷದಿಂದ ನಿಮ್ಮ 4 ಜನರ ಹೆಸರಿಗೆ ಬರ್ಕೊಡ್ತೀನಿ. ನೀವೆಲ್ಲ ಅಲ್ಲೇ ಮನೆ ಕಟ್ಬೋದಲ್ಲ? ಅಲ್ಲ, ಹಾಗಿದ್ರು ನಿಮ್ 50 ಸಾವಿರ ರೂಪಾಯಿ ಕೊಡ್ಬೇಕಲ್ಲ. ಲೋನ್ ಸ್ಯಾಂಕ್ಷನ್ ಆಗಿದ್ದ ಕೊಟ್ಬಿಡ್ತೀನಿ, ಪಾಯ ಹಾಕ್ಸ್ಬಿಡಿ. ಇಷ್ಟು ದಿನ ಮನ್ಸಿನ ನೆಮ್ಮದಿ ಕೆಡ್ಸ್ಕೊಂಡಿದ್ದಕ್ಕೆ ನಿಮ್ಮಿಂದ ಒಳ್ಳೆ ಪರಿಹಾರನೇ ಸಿಕ್ತು ಗೋವಿಂದಣ್ಣ. ಸದ್ಯ
ಇನ್ಮೇಲಾದ್ರೂ ನಾವು ನಮ್ ಸ್ವಂತ ಮನೇಲಿ ಇರ್ತೀವಿ ಅನ್ನೋ ನಂಬಿಕೆ ಬಂತಲ್ಲ, ಅಷ್ಟು ಸಾಕು ಬಿಡಿ. ನಾನು ಅಷ್ಟೇಪ್ಪ, ಇನ್ಮೇಲೆ ಚೀಟಿ ವ್ಯವಹಾರನೆಲ್ಲ ಬಿಟ್ಟು ನನ್ ಮನೇಲಿ ನನ್ ಗಂಡ ಮಕ್ಕಳು ಸುಖವಾಗಿರ್ತೀವಿ. ಅಲ್ರಿ, ಅಂತೂ ನಮ್ಮೆಲ್ಲರ ಆಸೆ ತರನೇ ಕೊನೆಗೂ ನಾವೆಲ್ಲರೂ ಅಕ್ಕಪಕ್ಕದಲ್ಲೇ ಇರೋ ಹಾಗಾಯ್ತಲ್ಲ. ಹೌದು. ಆದ್ರೆ ಒಂದೇ, ಇದು ಹೊರಗೇನಾದ್ರೂ ಗೊತ್ತಾದ್ರೆ ಸೈಟ್ ಕೊಡು ಮನೆ ಕೊಡು ಅಂತ ನನ್ ಕುತ್ತಿಗೆಗೆ ಬರುತ್ತೆ. ಹೌದು, ಅದಕ್ಕೆ ಹೌದು. ದಯವಿಟ್ಟು ಯಾರಿಗೂ ಹೇಳ್ಬೇಡಿ.